ನೀವು ಮನಿ ಹೀಸ್ಟ್ ಅಥವಾ ಬೇರೆ ಬೇರೆ ಸ್ಕ್ಯಾಮ್ ಸಿನಿಮಾಗಳನ್ನ ಸೀರೀಸ್ಗಳನ್ನ ನೋಡಿರ್ತೀರ. ಆದರೆ ಇವೆಲ್ಲವೂ ರೀಲ್ ಕಥೆಗಳಾಗಿದ್ರೆ ಇಲ್ಲೊಂದು ನಿಮ್ಮ ನಡುವಲ್ಲಿ ನಡೆಯುತ್ತಿರುವ ರಿಯಲ್ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀವಿ ಕೇಳಿ. ನಮಸ್ಕಾರ. 2015ರಲ್ಲಿ ಯುವ ಜನತೆಗೆ ಉದ್ಯೋಗೋನ್ಮುಖ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಭಾರತ ಸರ್ಕಾರ ಜಾರಿಗೆ ತಂದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಭಾರತದ ಯುವ ಜನರ ಕೌಶಲ್ಯ ಹೆಚ್ಚಿಸಲು ತಂದ ಸ್ಕಿಲ್ ಇಂಡಿಯಾ ಈಗ ಸ್ಕ್ಯಾಮ್ ಇಂಡಿಯಾ ಆಗಿ ಬದಲಾಗಿದೆ. ಇದು ನಾವು ಹೇಳ್ತಾ ಇರೋದಲ್ಲ, ಇದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಬಿಡುಗಡೆ ಮಾಡಿರುವ ರಿಪೋರ್ಟ್. ಇದು ಯಾಕಂತೀರಾ? ಇಲ್ಲಿ ಕೇಳಿ. PMKVY ಯೋಜನೆಯಡಿ ಆಯ್ದ ವೃತ್ತಿಪರ ಕೌಶಲ್ಯಗಳಲ್ಲಿ ಉಚಿತ ತರಬೇತಿ ನೀಡಲಾಗುತ್ತೆ. ತರಬೇತಿ ಯಶಸ್ವಿಯಾಗಿ ಮುಗಿಸಿದವರಿಗೆ ₹500 ಪ್ರೋತ್ಸಾಹಧನ ಕೂಡ ನೀಡಲಾಗುತ್ತಿತ್ತು. ಈ ಯೋಜನೆಗೆ 2015ರಿಂದ 2022ವರೆಗೂ ₹10,194 ಕೋಟಿ ಖರ್ಚು ಮಾಡಲಾಗಿದೆ. ತರಬೇತಿ ಯಶಸ್ವಿಯಾಗಿ ಮುಗಿಸಿದ 95 ಲಕ್ಷ ಜನರ ಖಾತೆಗೆ ₹500 ಹಾಕಬೇಕಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. 95 ಲಕ್ಷ ಜನರಲ್ಲಿ 90 ಲಕ್ಷ ಜನರ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೇ ಉಲ್ಲೇಖಿಸಲಾಗಿರಲಿಲ್ಲ. ಮತ್ತೆ ಆ ದುಡ್ಡು ಯಾರಿಗೆ ಹೋಗ್ತಾ ಇತ್ತು? ಸ್ಕ್ಯಾಮ್ ಇಲ್ಲಿಗೆ ಎಂಡ್ ಆಗಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಹೇಗೆಲ್ಲ ಸ್ಕ್ಯಾಮ್ ನಡೀತು, ಹೀಗೂ ಸ್ಕ್ಯಾಮ್ ಮಾಡ್ತಾರಾ ನಿಮಗೆ ಅನ್ಸುತ್ತೆ. ಸ್ಟೇ ಟ್ಯೂನ್ಡ್.